ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೌದವ. ಆತ್ಮೀಯರೇ, ಈ ದಿನ ನಿಜವಾಗಿಯೂ ಶುಭ ದಿನ. ಶುಭ್ಮನ್ ಗಿಲ್ ಅವರಿಗೆ ಆಗಿರ್ಬೋದು ಅಥವಾ ಭಾರತ ತಂಡಕ್ಕಾಗಿರ್ಬೋದು. ಯಾಕಂದರೆ ಈ ಎರಡೂ ಇನ್ನಿಂಗ್ಗಳಲ್ಲೇ ರನ್ನನ್ನು ಹೊಡೆಯೋದಷ್ಟೇ ಅಲ್ಲ, ಗೆಲುವಿನದ್ದು ಇದು ಸುಲಭದ ಕೆಲಸ ಅಲ್ಲ. ಪ್ರಥಮ ಇನ್ನಿಂಗ್ಸಲ್ಲೇ ಡಬಲ್ ಸೆಂಚುರಿ, ಎರಡನೇದರಲ್ಲಿ ಸೆಂಚುರಿ ಹೊಡೆದ ದೊಡ್ಡ ಪ್ರಮಾಣದ 608 ರನ್ಗಳನ್ನು ಹೊಡೆದಾಗ ಗೆಲ್ಲುವಂಥ ಸಾಧ್ಯತೆ ನಮ್ಮ ಇಂಗ್ಲೆಂಡ್ ತನ್ನ ಮುಂದಿಟ್ಟು ಆ 608 ಬೃಹತ್ ಅಂಕೆನ ಎರಡನೇ ಇನ್ನಿಂಗ್ಸ್ದಾಗ ಅವ್ರ ಪ್ರೆಷರ್ ಆಯ್ತು ಅನ್ನೋದು ಎರಡು ಮಾತಿಲ್ಲ. ಅದು ಇದಕ್ಕೆ ಪೂರ್ವದಲ್ಲಿ ಇವರು ಆಡಿದಂಥ ಆಟ ಎಲ್ಲರೂ ಭಾರತೀಯರು ಭಾಳ ಅದ್ಭುತವಾಗಿತ್ತು ಅಂತ ಹೇಳಬೇಕಾಗಿದೆ. ನಾವೆಲ್ಲ ಹೀಗೆ ರೀ, ಗೆದ್ದಾಗ ಭಾಳ ಹೊಗಳ್ತೀವಿ, ಸೋತಾಗ ಅಷ್ಟೇ ಟೇಕ್ ಮಾಡ್ತೀವಿ. ಇದಕ್ಕೆ ಕಾರಣ ಅಂತ ನಮ್ಮ ಭಾರತ ಟೀಮ್ ಗೆಲ್ಲಲಿ ಅನ್ನುವಂಥ ಒಂದು ಅತಿ ಹುಚ್ಚುತನ ನಮ್ಮಲ್ಲಿ ಹೋದ. ಆ ದಿಶೆಯಲ್ಲೇ ಅದೇನೂ ಇರಲಿ, ಇವತ್ತು ನಮ್ಮ ಶುಭ್ಮನ್ ಗಿಲ್ ಅವರು ಸಾಕಷ್ಟು ಟೀಕೆಗಳಾದ ಪ್ರಥಮ ಟೆಸ್ಟ್ನಲ್ಲಿ ಸೋತಿದ್ದಕ್ಕಾಗಿ ಈಗ ಎಡ್ಬಾಸ್ಟನ್ ಈ ಒಂದು ಸ್ಟೇಡಿಯಮ್ದಲ್ಲಿ ಆದ ಈ ಯುದ್ಧದಲ್ಲಿ ಆ ಯುದ್ಧ ಅನ್ನಬೇಕಾಗಿದೆ ಇವತ್ತು ಕ್ರಿಕೆಟ್ ಅಂದರೆ. ಅದರಲ್ಲೇ ನಮ್ಮ ಇನ್ನೊಂದು ಏನಪ್ಪ ಅದಕ್ಕೆ ಗಮನಿಸಬೇಕಾಗಿದ್ದು ಅಂದರೆ ಬಾಲಿಂಗ್ದಲ್ಲೂ ಸಹಿತ 20 ವಿಕೆಟ್ಗಳನ್ನು ಅದು ಸಪಾಟಾದ ಮತ್ತು ಏನಪ್ಪ ಅಂದ್ರೆ ಪಿಚ್ಚಲ್ಲಿ ತೆಗೆದುಕೊಳ್ಳೋದು ಸುಲಭದ ಮಾತಲ್ಲ. ಆ ಕೆಲಸವನ್ನು ಇವತ್ತು ನಮ್ಮ ಭಾರತೀಯ ಬಾಲರ್, ಅದು ಬುಮ್ರಾ ಅನ್ನುತ್ತಿರುವಂಥ ಬುಮ್ರಾ ಅನ್ನುವಂಥ ಬಾಲರ್ ಇಲ್ಲದ ಸಮಯದಲ್ಲಿ ಆಕಾಶ ದೀಪ ನಿಜವಾಗಿ ದೀಪ ಬೆಳೆಸಿದರು ಅಂತ ಹೇಳಬೇಕಾಗಿದೆ. ಆಕಾಶ್ ದೀಪ್ ಅವರ ಒಂದು ಬಾಲಿಂಗ್, ಅದ್ರ ಜೊತೆಗೆ ಅವರು ಉಳಿದವರು ಸಹಕಾರ ಕೊಟ್ಟಿದ್ದು, ಫೀಲ್ಡಿಂಗ್ ಸಹಿತ ಅಷ್ಟೇ ಸಮರ್ಪಕವಾಗಿ ಮಾಡಿದ್ದು. ಒಂದೆರಡು ಕ್ಯಾಚ್ ಚೆಲ್ಲಿದ ಒಂದು ಸುದ್ದಿಗಳಿದ್ದಾವೆ, ಚೆಲ್ಲಬಾರ್ದಾಗಿತ್ತು. ಯಾಕಂದರೆ ಒಂದೊಂದು ಕ್ಯಾಚದಿಂದ ಒಂದೊಂದು ಕಸಿ ಇರ್ತದೆ. ಸಪೋಸ್ ಯಶಸ್ವಿಯಾಗಿದ್ದರು ಅಂದ್ರೆ ಅವರು ಮ್ಯಾಚ್ ಹೊಡ್ಕೊಂಡು ಹೋಗಿಬಿಡ್ತಿದ್ರು. ಆದರೆ ಫೀಲ್ಡಿಂಗ್ ಇಂಪ್ರೂವ್ ಹಿಂದಿನಗಿಂತಲೂ ಹೆಚ್ಚಾಗಿದೆ ಅಂತೇಳಿ ಒಂದಿಷ್ಟು ನ್ಯೂಸ್ಗಳು ಬರ್ತಾಯಿದ್ದಾವೆ. ಭಾಳ ಸಂತೋಷ ವಿಷಯ. ಏನೂ ಆಗಲಿ, ಈಗ ಸನ್ನಿ ಸಮಾಧಾನಕ್ಕೆ ಆಗಿದೆ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಯಾರಾದರೂ ಗೆಲ್ಲಿ ಯಾರು ಸೋಲಿ ಇನ್ನು ಮುಂದಿನ ಟೆಸ್ಟ್ಗಳಲ್ಲೇ ಅದು ಈ ಒಂದು ಟೆಸ್ಟ್ನಲ್ಲಿ ಮಾತ್ರ ಇಂಡಿಯಾ ಗೆದ್ದ ಸಮ ಮಾಡಿಕೊಂಡಿತ್ತು. ಮಧ್ಯದ ಹೆಡಿಂಗ್ಲಿಯಲ್ಲಿ ಸೋತಿದ್ದು, ಎರಡನೇ ಎಡ್ಬಾಸ್ಟನ್ದಲ್ಲಿ ಗೆದ್ದಿದ್ದು ನಿಜವಾಗಿಯೂ ನಮ್ಮ ಆಟಗಾರರಿಗೆ ಒಂದು ನೈತಿಕ ಒಂದು ಶಕ್ತಿಯನ್ನು ತುಂಬುತ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ನಾವು ನಮ್ಮ ಆಟಗಾರರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸ್ಕೊಂಡ ವರ್ಕಿಂಗೇ ಆಗಬೇಕಂತೇಳಿ ಪ್ರೆಷರ್ ಮಾಡ್ತಾ ಇರ್ತೀವಿ. ಅತಿ ಪ್ರೆಷರದ ಕಾರಣ ಸೋಲ್ಗೆ ಹಿಂದೊಮ್ಮೆ ಅಂದಿದ್ದರು ನಮ್ಮ ಗಂಭೀರ್ ಅವ್ರ ಪರವಾಗಿ. ಆದರೆ ಕೆಲವೊಮ್ಮೆ ಫೋರ್ಸ್ ಮಾಡಬೇಕಾಗ್ತದೆ ಅನ್ನೋಂಥ ಮಾತು ಇವತ್ತು ಮಾತಾಡ್ತಾ ಇದ್ದಾರೆ. ಅದೇನೂ ಇರಲಿ, ವಿಮರ್ಶೆ ಇರೋದನ್ನು ಗೆದ್ದಾಗ ವಿಮರ್ಶೆ ಇರಬೇಕು, ನಮ್ಮನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಮತ್ತು ಅದಕ್ಕೆ ಮುಖ್ಯವಾಗಿ ನಮ್ಮ ಶುಭ್ಮನ್ ಗಿಲ್ ಅವರು ಒಂದು ಟೆಸ್ಟ್ನಲ್ಲಿ 430 ರನ್ ಹೊಡೆದಾರೆ. ಎರಡು ಇನ್ನಿಂಗ್ಸ್ ಕೂಡ ಎಷ್ಟೇ 430 ರನ್ ಸಾಲದಲ್ಲ, ಬೃಹತ್ ಮೊತ್ತ. ಇದು ವರ್ಲ್ಡ್ ರೆಕಾರ್ಡ್ ಆಗಿ ಹೋಗ್ಬಿಡ್ತು, ಐತಿಹಾಸಿಕ ರೆಕಾರ್ಡ್. ಇದನ್ನು ಅತಿ ಹೆಚ್ಚು ಹೊಡೆದವರಪ್ಪ ಅಂದ್ರೆ ನಮ್ಮ ಸುನಿಲ್ ಗವಾಸ್ಕರ್ ಅವರಿದ್ದರು. ಅವರು 344 ರನ್ ಹೊಡೆದ ಎರಡು ಇನ್ನಿಂಗ್ಸಲ್ಲೇ ದೊಡ್ಡ ಒಂದು ಆಟಗಾರ ಉಳಿದಿದ್ದರು. ಆ ರೆಕಾರ್ಡ್ ಇವತ್ತು ಬ್ರೇಕ್ ಆಗ್ಯದ. 430 ರನ್ ಬಂದಿದ್ದಾವೆ ಒಂದು ಟೆಸ್ಟ್ನಲ್ಲೇ. ಮತ್ತು ಶುಭ್ಮನ್ ಗಿಲ್ ಇವತ್ತು ವರ್ಲ್ಡ್ ಕ್ಲಾಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಈ ಎಡ್ಬಾಸ್ಟನ್ ಈ ಮೈದಾನ ಈ ಭಾರತದ ಪಾಲಿಗೆ ಸೋಲಿನ ಒಂದು ಅಖಾಡ ಆಗಿತ್ತು. ಈಗ ಅದು ಬ್ರೇಕ್ ಆಗ್ಯದ. ಆಡಿದ 7 ಮ್ಯಾಚ್ಗಳಲ್ಲೇ 6 ರನ್ ಸೋತ 1ರಲ್ಲಿ ಗೆದ್ದಿದ್ರು ಭಾರತೀಯರು, ಡ್ರಾ ಮಾಡಿಕೊಂಡಿದ್ರು. ಈಗ ಪ್ರಥಮ ಬಾರಿಗೆ ಅದನ್ನು ಗೆದ್ದ ಅಲ್ಲಿ ಹಳೆಯ ಒಂದು ಇತಿಹಾಸವನ್ನು ಅಳಿಸಿ ಹಾಕಿದ್ರು ಅಂಥೇಳಿ ಮಾತುಗಳು ಮಾತಾಡ್ತಾ ಇದ್ದಾರೆ, ನಡೀತಾ ಇದೆ. ಹೀಗೆಲ್ಲ ಒಟ್ಟಾರೆಯಾಗಿ 5 ಪಂದ್ಯಗಳ ಸರಣಿಯಲ್ಲಿ ಈಗ 1-1ರಲ್ಲಿ ಸಮ ಆಗಿ ನಿಂತದೆ. ಹೀಗಾಗಿ ಈ ಪಂದ್ಯದಿಂದಾಗಿ ಭಾರತೀಯ ಆಟಗಾರರಿಗೆ ಒಂದು ಮರುಜನ್ಮ ಸಿಕ್ಕಂಗಾಗಿದೆ. ಯಾಕೆಂದರೆ ಸೋಲು ಮನುಷ್ಯನ ಭಾಳ ಪಾತಾಳಕ್ಕೆ ಒಯ್ತಿರ್ತದೆ, ಗೆಲುವು ಚೇಂಜ್ ಮಾಡ್ತಿರ್ತದೆ. ಆ ದಿಶೆಯಲ್ಲೇ ಈಗಿನ ಗೆಲುವು ಮಾತ್ರ ನಿಶ್ಚಿತವಾಗಿಯೂ ಭಾರತೀಯ ಆಟಗಾರರ ಮಾನಸಿಕ ಸ್ಥಿತಿ ಒಂದು ದೊಡ್ಡ ಬೂಸ್ಟ್ ಆಗ್ಯದ. ಮತ್ತು ಅದರಲ್ಲೂ ಇವೆಲ್ಲ ಹೊಸ ಹುಡುಗರು ಇದರಲ್ಲಿ ಎದ್ದಂಥವ್ರು ಹಳಬರ ಇಲ್ಲ ಅನ್ನೋದು ಸಹಿತ ಅಷ್ಟೇ ಗಮನಾರ್ಹದ. ಹಿರಿಯರಿದ್ದರು, ಅವ್ರು ಮಾಡಿದ್ರು ಅನ್ನೋ ಮಾತಿದ್ದು ಇವತ್ತೇನಿದ್ರು ಇವರು ತಮ್ಮ ಸ್ವಂತ ನೆಲೆಗಟ್ಟಿನ ಮೇಲೆ ಮಾಡಿದ್ದಾರೆ, ಗೆದ್ದಿದ್ದಾರೆ. ಆ ಗೆಲುವಿನಲ್ಲಿ ಈಗ ನಿಮ್ಗೆ ಹೇಳಿದಂಗೆ 2 ಇನ್ನಿಂಗ್ಸ್ ಕೊಡುವಂಥ ಶುಭ್ಮನ್ ಗಿಲ್ ಆಗಿರ್ಬೋದು, 6 ವಿಕೆಟ್ಗಳನ್ನು ತೆಗೆದುಕೊಂಡಂತಹ ನಮ್ಮ ದೀಪಕ್ ಅಂದರೆ ಆಕಾಶ್ ದೀಪ್ ಅವರು ಆಗಿರ್ಬೋದು. ಇವರಿಬ್ಬರ ಜೊತೆಗೆ ಇಡೀ ಟೀಮಿನ ಒಟ್ಟು ದುಡಿತದಿಂದಾಗಿ, ಒಟ್ಟು ನಿಶ್ಚಿತತೆಯಿಂದಾಗಿ ಇವಾಗ ಗೆಲುವು ಸಾಧಿಸಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಅದನ್ನು ನೋಡುವಂಥದ್ದು ಏನೇನು ಆಗಬಹುದು ಮುಂದಿನ ಈ 3 ಟೆಸ್ಟ್ಗಳಲ್ಲಿ ಅಂತೇಳಿ.
2 ಅಂತಿಮ ಮುಗಿದವ, ಸಮ ಆಗ್ಯದ. ಒಂದು ಅವ್ರಿಗೆ ಗೆದ್ದರು, ಒಂದು ಇವ್ರಿಗೆ ಗೆದ್ದಿದ್ದಾರೆ. ಇನ್ನು 3ನೇ ಟೆಸ್ಟು ಅದು ಯಾವ ಪಡಿಬೋದು ಅನ್ನೋದು, ಅದರಲ್ಲೂ ಇದು ಸಮಬಲದ ಕುಸ್ತಿ ಆಗುವಂಗೆ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಯಾಕಂದರೆ ಅವಕಾಶ ಕೊಡೋದು ಯಾರು ಏನೋ ಒಂದು ಗೊತ್ತಾಗುವಂಥ ಪರಿಸ್ಥಿತಿ ಬರೋದಿಲ್ಲ. ಆದರೆ ಈಗ ಅವಕಾಶ ತೊಗೊಂಡಿದ್ದಾರೆ, ಅಲ್ಲಿ ಒಳಗೆ ಹೋಗ್ಕಂಥವ್ರು ಅದು ಅವಕಾಶವನ್ನು ಸದುಪಯೋಗ ಮಾಡ್ಕೊಂಡಿದ್ದಾರೆ. ಈಗ ಆಕಾಶದೀಪ್ ಅವರು ಬೂಮ್ರಾ ಅವರ ಸ್ಥಾನವನ್ನು ನಾವು ತುಂಬ ಬಲ್ನಿ ಅನ್ನೋಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಆದರೆ ಇದು ಒಂದು ಟೆಸ್ಟಿಂದ ಎಲ್ಲ ಫೈನಲ್ ಅಂತಲ್ಲ, ಇನ್ನೂ ಮುಂಬರುವ ದಿನಗಳಲ್ಲಿ ಏನೇನು ಆಗ್ಬೋದು. ಯಾಕೆ ದೀರ್ಘಕಾಲೀನವಾದಂಥ ಭವಿಷ್ಯದ ಇವತ್ತಿಗೆ ಶುಭ್ಮನ್ ಗಿಲ್ ಅವರಾಗಿರ್ಬೋದು, ಬೌಲರ್ ಆಕಾಶದೀಪ್ ಆಗಿರ್ಬೋದು, ಒಟ್ಟಾರೆ ಇಡೀ ಟೀಮ್ ಆಗಿರ್ಬೋದು, ಇದು ಒಂದು ಗೆಲುವಿನಿಂದ ಸಂತೋಷ ಪಡೋದು ಹೌದು. ಆದರೆ ಅದೇ ಕಾರಣಕ್ಕೆ ಇನ್ನಷ್ಟು ನಮ್ಮ ದೋಷಗಳು ಎಲ್ಲೆಲ್ಲಿದಾವ ಏನಿದಾವೆ ಇದು ನೋಡಿರಿ. ಕ್ಯಾಚ್ ಡ್ರಾಪ್ ಆಗಿದ್ದಾವೆ, ಅದು ಆಗಬಾರ್ದಂಥ ಫೀಲ್ಡಿಂಗ್ದೊಳಗಂತೆ ಒಂದು ಕ್ಯಾಚ ಒಂದು 100ಕ್ಕೆ ಸಮ, ಸೆಂಚುರಿಗೆ ಸಮ. ಯಾವುದ್ರ ಕ್ಯಾಚ್ ಹೊಡಿತು ಒಳ್ಳೆ ಬ್ಯಾಟ್ಸ್ಮನ್ ಅದಪ್ಪ ಅಂತಂದ್ರೆ ಒಂದು 100 ರನ್ ಹೊಡೆದು ಹೋಗಿ ಪಾರ್ಟಿ ಇದ್ರ ಮೇಲೆ ನಮ್ಮ ಆಟಗಾರ ಮೇಲೆ ಪ್ರೆಷರ್ ಮಾಡ್ತಾ ಇರ್ತಾನೆ ಎದುರಾಳಿ. ಹೀಗಾಗಿ ಇದೆಲ್ಲವನ್ನು ವಿಚಾರ ಮಾಡಿಕೊಂಡ ಈಗೇನು ಒಂದು ಗೆಲುವು ಅದಲ್ಲ, ಗೆಲುವನ್ನು ನಿರಂತರವಾಗಿ ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕಾಗಿದೆ ನಮ್ಮ ಗೆಲ್ ಮತ್ತು ಅವ್ರ ಬಳಗ. ಅದೇ ಕಾಲಕ್ಕೆ ಗಂಭೀರ್ ಅವ್ರ ಬದಲಾಗಿ ಸಾಕಷ್ಟು ಟಿಪ್ಪಣಿಗಳು ಅವರು ಒತ್ತಡ ತರ್ತಾರೆ, ಹಾಗೆ ಹೀಗೆ ಅಂತ ಟೀಕೆಗಳು ಬಂದು. ಆದರೆ ಈ ಗೆಲುವಿನಲ್ಲಿ ಡಿಲ್ ಅಂತಲ್ಲ, ಇಲ್ಲೂ ಅದ ಒತ್ತಡ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರು ಗೆಲ್ಲುವ ಹುಚ್ಚಿದ್ದೇ ಇರ್ತದೆ. ಗೆಲ್ಲಬೇಕು, ನಾ ಕೋಚ್ ಇದ್ದಾಗ ನನ್ನ ಟೀಮ್ ಗೆಲ್ಲಿ ಅಂತ ಎಲ್ಲರಿಗೂ ಇರ್ತದೆ. ಆದರೆ ಇನ್ನೊಂದು ಏನಪ್ಪ ಅಂತಂದ್ರೆ ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಕಾರಣ ಅಂದ್ರೆ ಅದೇ ಹೇಳ್ತಾರಲ್ಲ, ಕ್ರಿಕೆಟ್ ಇದೇನಪ್ಪ ಅಂದ್ರೆ ಅನ್ಸರ್ಟನ್ ಗೇಮ್ ಅಂತ, ಅನಿಶ್ಚಿತತೆ ಆಟ. ಅದಕ್ಕೆ ಯಾರು ಆವತ್ತು ದಿನ ಅಂದಿನ ದಿನ ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಸರಿಯಾಗಿ ಬ್ಯಾಟ್ ಬೀಸ್ತಾರೆ, ಯಾರು ಸರಿಯಾಗಿ ಬಾಲ್ ಹಾಕ್ತಾರೆ, ಮತ್ತು ಬಾಲ್ ಹಾಕಿದ ವಿಕೆಟ್ಗಳು ಮತ್ತು ಪ್ಲಸ್ ರನ್ ಕಡಿಮೆ ಕೊಡ್ತಾರೆ, ಅವೆಲ್ಲ ಕಾರಣ ಆಗ್ತಾವೆ. ಅದಕ್ಕೆ ಮುಖ್ಯ ಅಂದರೆ ಫೀಲ್ಡಿಂಗ್. ಎಲ್ಲ ವಿಭಾಗದಲ್ಲೇ ಇಂಗ್ಲೆಂಡ್ದವ್ರಿಗಿಂತಲೂ ಒಂದು ಸ್ವಲ್ಪ ಉತ್ತಮವಾದ ಪ್ರದರ್ಶನಂತೆ ನೀಡಿದ್ದಾರೆ ಭಾರತೀಯ ಆಟಗಾರರು. ಇವರಿಗೆ ಹೃದಯಪೂರ್ವಕ ಬಂಧನ ಹೇಳುವುದಷ್ಟೇ ಅಲ್ಲ, ಮುಂದಿನ ಒಂದು ಟೆಸ್ಟ್ಗಳಲ್ಲೂ ಸಹಿತ ಇಂಥದ್ದೇ ಒಂದು ಹೋರಾಟ ಕಿಚ್ಚು ಕೆಚ್ಚು ತಗೊಂಡು ಹೋದರೆ ಇವರು ಈ ಸರಣಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ತೋರಿಸಲಿಕ್ಕೆ ತಾವು ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದು ಅಷ್ಟ ಖಚಿತದ. ಒಟ್ಟಾರೆಯಾಗಿ ಈ ಎಡ್ಬಾಸ್ಟನ್ ಒಂದು ಕಹಿ ಇತಿಹಾಸ ಇತ್ತು, ಸೋತದ ಇತಿಹಾಸ ಇತ್ತು. ಆ ಸೋಲಿಗೆ ಇವತ್ತೊಂದು ಹೊಸ ಆರೋಪ ಕೊಟ್ಟರು ಗಿಲ್ ಮತ್ತು ಅವರ ಟೀಮ್. ಆ ಗಿಲ್ ಅವರು ತೋರಿಸಿದಂಥ ಈ ಒಂದು ಅಸಾಧಾರಣ ಸಾಧನೆಯಿಂದಾಗಿ ಸಹಜವಾಗಿ ಏನಾಗಿದೆಪ್ಪ ಅಂತಂದ್ರೆ ಇವತ್ತು ಭಾರತೀಯ ಆಟಗಾರರ ಬಗ್ಗೆ ಒಂದು ರೀತಿ ಹೆಮ್ಮೆ ಮೂಡಲಿಕ್ಕತ್ತದ. ಆಗಿಲ್ಲಪ್ಪ ಹಿಂಗೆ ಮುಂದುವರಿಲಿ ಅಂತೇಳಿ ಅದಕ್ಕೆ ಅದೇ ರೀತಿಯಾಗಿ ಒಂದು ಗೆಲುವಿನಿಂದ ನಾವು ಮೈ ಮರೆಯೋಕ್ಕಿಂತಲೂ ಇನ್ನು ಎಲ್ಲೆಲ್ಲಿ ಸೋತಿದ್ದೀವಿ ನಾವು ಹಿಂದಿನ ಮ್ಯಾಚಲ್ಲಿ, ಈ ಮ್ಯಾಚಲ್ಲಿ ಮತ್ತೆ ಅಭ್ಯಾಸ ಮಾಡಿ ಆ ದಿಶೆಯಲ್ಲಿ ದಿಟ್ಟವಾಗಿ ಮುಂದೆ ಹೋದರೆ ನಿಶ್ಚಿತವಾಗಿಯೂ ಗೆಲುವು ನಿರಂತರವಾಗಿ ಬರ್ತಾ ಹೋಗ್ತದೆ. ಇಲ್ಲಿ ಗೆಲುವು ಅನ್ನೋದು ಅನ್ಸಡನ್ ಅಂತ ಹೇಳ್ತಾರೆ, ಕ್ರಿಕೆಟ್ ಈಸ್ ಅನ್ಸಡನ್ ಗೇಮ್ ಅಂತೇಳಿ. ಸಡನ್ ಗೇಮು ಅದು. ಯಾಕಂದರೆ ಬ್ಯಾಟ್ಸ್ಮನ್ ಸರಿಯಾಗಿ ಲಕ್ಷ್ಯ ಕೊಟ್ಟರೆ, ಬಾಲರ್ನ ಮೇಲೆ ಕನೆಕ್ಟ್ ಆಟ ಆಡಿದರೆ, ಮನಸ್ಸಿತ್ತು ಚಾಂಚಲ್ಯ ಆಗದ ಮಾಡಿದರೆ ಒಳ್ಳೆ ಸ್ಕೋರ್ ಆಗಿ ಆಗ್ತಿರ್ತದೆ. ಇದು ಕಾರಣ ಏನು, ನಮ್ಮಲ್ಲಿ ಆಲಸ್ಯತನ, ನಮ್ಮಲ್ಲಿ ಏನೋ ತಪ್ಪುಗಳಿರ್ತಾವೆ, ಅವು ತಿದ್ದುಕೊಂಡು ನಾವು ನಿಶ್ಚಿತವಾಗಿ ಹೋರಾಟ ಮಾಡಿದರೆ ಗೆಲುವು ನಿಶ್ಚಿತ ಅನ್ನುವಂಥದ್ದು ಸ್ಪಷ್ಟ ಆಗ್ಯದ. ಇಲ್ಲಿ ಯಾವ ಜಾದೂ ಇಲ್ಲ. ಅವತ್ತಿನ ಮೆರಿಟ್, ಅವತ್ತು ತಮ್ಮದೊಂದು ಡೆಡಿಕೇಶನ್ ಮಾಡೋದು, ಹೋರಾಟ ಮಾಡೋದು ಅಂತ ಹೇಳ್ತಾ 2ನೇ ಟೆಸ್ಟ್ ಗೆದ್ದಿದ್ದಾರೆ, ಇನ್ನು 3ನೇ ದಿನ ಆಗ್ಬೋದು, ಅದನ್ನು ನೋಡೋಣ ಅಂತ ಹೇಳ್ತಾ ಈಗ ಮಾತ್ರ ಟೀಮಿಗೆ ಒಂದು ನಮ್ಮ ಎಲ್ಲರ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಏನಪ್ಪ ಅಂದರೆ ಎನ್ಕರೇಜು ಒಂದು ಮಾತು ಹೇಳ್ತಾ ಗೆಲ್ತಾ ಹೋಗಲಿದ್ದಾರೆ ಅಂತ ಬಯಸ್ತಾ ನಮ್ಗೆ ಅನಿಸಿದ ಕೆಲವು ಮಾತು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಾರ್ದು. H60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.